ಇಂದಿರಾ ಅಡುಗೆ ಮನೆಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿರ್ತೀರಾ ಅನ್ಕೊಂತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿಯಲ್ಲಿ ನಾನು ಸಾಬಕ್ಕಿ ಅಥವಾ ಸಬ್ಬಕ್ಕಿ ಅಂತಲೂ ಕರೀತಾರೆ, ಅದರ ಸಂಡಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ತುಂಬ ಬಿಸಿಲಿದೆ ಅಲ್ವಾ, ಹಾಗಾಗಿ ಇಂಥ ಟೈಮ್ಗಳಲ್ಲಿ ನಾವು ಹಪ್ಪಳ ಸಂಡಿಗೆಯನ್ನು ಮಾಡಿ ಇಟ್ಕೊಂಡ್ರೆ 1 ವರ್ಷ ಆದರೂ ಅದು ಕೆಡಲ್ಲ, ಹಾಳಾಗಲ್ಲ. ಹಾಗೆ ಇಟ್ಕೊಂಡು ನಾವು ತಿನ್ಬೋದು. 1 kg ಸಬ್ಬಕ್ಕಿನ ಅಥವಾ ಸಾಬಕ್ಕಿನ ತಗೊಂಡಿದ್ದೀನಿ. ಇದರಿಂದ ನಾನು ಎಷ್ಟು ಸಂಡಿಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ಹಾಗೆ ನಾವು ಎಷ್ಟು ಹದದಲ್ಲಿ ಮಾಡ್ಬೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ನಾನು ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅದರಿಂದ ನಾನು ಹಾಕುವ ನೆಕ್ಸ್ಟ್ ಯಾವ ವಿಡಿಯೋ ಅಂತ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಸಬ್ಬಕ್ಕಿ ಸಂಡಿಗೆ ಮಾಡೋದು ಹೇಗೆ ಅಂತ ನೋಡೋಣ ಅಲ್ವಾ. ಇವಾಗ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಸಬ್ಬಕ್ಕಿನ ಹಾಕ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ 1-2 ಸಲ ವಾಶ್ ಮಾಡ್ಕೋಬೇಕು. ಫಸ್ಟು ನಾನು 2 ಸಲ ವಾಶ್ ಮಾಡಿ ಇಟ್ಕೊತೀನಿ. ಆಮೇಲೆ ವಾಶ್ ಮಾಡಿ ಆದಮೇಲೆ ನಾನು ಇಲ್ಲಿ ಸಬ್ಬಕ್ಕಿಗೆ ಫುಲ್ಲು ನೆನೆಯೋ ಅಷ್ಟು ನೀರು ಹಾಕಿಬಿಟ್ಟು ಒಂದು 4 ಗಂಟೆ ಆದರೂ ಅದು ಹಾಗೆ ನೆನಿಬೇಕು. ಅದೇ ನೀರಲ್ಲಿ ಒಂದು 4 ಗಂಟೆ ನೆನಿಬೇಕು. ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಅದರೊಳಗಡೆ, ಅದು ಫುಲ್ಲು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ 4 ಗಂಟೆ ಹಾಗೆ ಬಿಡೋಣ. ಚೆನ್ನಾಗಿ ನೆನೆಯುತ್ತೆ. 4 ಗಂಟೆ ನೆನೆದ್ರೆ ಸಾಕಾಗುತ್ತೆ. ನೋಡಿ, ಇವಾಗ 4 ಅವರ್ ಆಗಿದೆ. ನೆನೆ ಹಾಕಿ 4 ಅವರ್ ಆಗಿದೆ. ನೋಡಿ, ಪ್ರೆಸ್ ಮಾಡಿದಾಗ ಈ ಥರ ಮೆತ್ತಗಾಗಬೇಕು. ಈ ಥರ ಮೆತ್ತಗಾಗಿದ್ದರೆ, ಇಷ್ಟು ಮೆತ್ತಗಾದರೆ ಸಾಕಾಗುತ್ತೆ. ನೋಡಿ, ಪ್ರೆಸ್ ಮಾಡಿದಾಗ ಈ ಥರ ಮೆತ್ತಗಾದರೆ ನೆಂದಿದೆ ಅಂತ ಲೆಕ್ಕ. ಆಮೇಲೆ ಇದನ್ನು ಚೆನ್ನಾಗಿ ನೀರಿದೆಯಲ್ಲ ಇದು, ಅದನ್ನು ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೋಬೇಕು ನಾವು. ಇವಾಗ ನೀರು ತೆಗೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಆವಾಗ ಸಾಬುದಾನಿ ಹಾಕಿದ್ದು ಸಾಬಕ್ಕಿ. ಅದೇ ಕಪ್ಪಲ್ಲಿ 4 ಕಪ್ ಆಗೋಷ್ಟು ನಾವು ನೀರು ಹಾಕ್ಕೋಬೇಕು. ಕರೆಕ್ಟಾಗಿ ಬರುತ್ತೆ. 4 ಕಪ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಅದೇ ಕಪ್ಪಲ್ಲಿ ನಾನು ಹಾಕ್ಕೊಂಡಿರೋದು 1 ಕಪ್ ಸಾಬುದಾನಕ್ಕೆ 4 ಕಪ್ ಆಗೋಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಆನಂತರ ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನಾನು ಒಂದು 4 ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಅನಂತರ ಒಂದು 2 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನ್ ಆಗೋಷ್ಟು ಹಿಂಗೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಾಗುತ್ತೆ, ಹಿಂಗೆ ಹಾಕ್ಕೊಂಡ್ರೆ ಒಳ್ಳೆ ಪರಿಮಳ ಬರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ. ಅದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಟವ್ ಆನ್ ಮಾಡಿದ ನಂತರ ನಾವು ಒಂದು ಸೌಟಲ್ಲಿ ಅದನ್ನು ಕೈಯಾಡಿಸ್ತಾ ಇರಬೇಕು, ಹಾಗೆ ಬಿಡಬಾರ್ದು. ಇಲ್ಲಾಂದರೆ ತಳ ಅಂಟ್ಕೊಂಡ್ಬಿಡುತ್ತೆ, ಸಾಬುದಾನಿ ಕೆಳಗಡೆ ಅಂಟ್ಕೊಬಿಡುತ್ತೆ. ಈ ಥರ ನಾನು ಒಂದು ಪ್ಲೇಟ್ ಮೇಲ್ಗಡೆ ಮುಚ್ಕೊಂಡಿದ್ದೀನಿ. ಯಾಕಂದರೆ ನಮ್ಮದು ಕ್ವಾಂಟಿಟಿ ತುಂಬ ಜಾಸ್ತಿನೇ ಇದೆ. ಹಾಗಾಗಿ ಹವೆ ಎಲ್ಲ ಹೊರಗಡೆ ಹೋಗಬಾರ್ದು ಅಂತ ಅರ್ಧ ಮುಚ್ಚಿಬಿಟ್ಟು ಸೈಡಿಂದ ಒಂದು ಸೌಟಲ್ಲಿ ಈ ಥರ ತಿರುಗಿಸ್ತಾ ಇರಬೇಕು. ನಾನಿಲ್ಲಿ ಪ್ಲೇಟ್ ಮುಚ್ಕೊಂಡಿದ್ದೀನಲ್ಲ, ಈ ಥರ ನಾವು ಅರ್ಧಕ್ಕೆ ಪ್ಲೇಟ್ ಮುಚ್ಕೊಳ್ಳೋದ್ರಿಂದ ಬೇಗನೆ ಆಗಿಬಿಡುತ್ತೆ, ಬೇಗ ಕುದಿ ಬರುತ್ತೆ ಅದು. ಹಾಗಾಗಿ ನಾನು ಈ ಥರ ಮುಚ್ಕೊಂಡಿದ್ದೀನಿ. ಇಲ್ಲ ಓಪನ್ ಮಾಡಿಕೊಂಡು ಸ್ವಲ್ಪ ಲೇಟಾಗಿ ಆಗುತ್ತೆ, ಹಾಗಾಗಿ ಅಷ್ಟೇ. ನೋಡಿ, ಇವಾಗ ಕುದಿ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಬೇಯಬೇಕು ಇದು. ಅದು ಬೆಂದಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ, ಸಾಬಕ್ಕಿ ಇದೆಯಲ್ಲ ವೈಟಾಗಿ ಬರುತ್ತೆ ಅಲ್ವಾ, ಅದು ಒಂಥರ ನೀರುಗುಳ್ಳೆ ಥರ ಆಗಿಬಿಡುತ್ತೆ. ಕುದ್ಮೇಲೆ ನೀರುಗುಳ್ಳೆ ಥರ ಆಗಿಬಿಡುತ್ತೆ. ಆ ಥರ ಇದ್ದಾಗ ಇದು ಬೆಂದಿದೆ ಅಂತ ಗೊತ್ತಾಗುತ್ತೆ ನಮಗೆ. ನೋಡಿ, ಸ್ವಲ್ಪ ಬೆಂದಿದೆ. ಇವಾಗ ಇನ್ನೂ ಸ್ವಲ್ಪ ಬೇಯಕ್ಕಿದೆ. ನೋಡಿ, ಇವಾಗ ಸಾಬಕ್ಕಿ ಫುಲ್ ಕಂಪ್ಲೀಟಾಗಿ ಬೆಂದಿದೆ. ಅದು 3/4 ಅಂಶ ಬೆಂದಿದೆ. ತಣದ ನಂತರ ಇನ್ನೂ 1/4 ಅಂಶ ಬೆಂದ್ಬಿಡುತ್ತೆ. ಹಾಗೆ ನಾನೀಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ.
ನಂತರ ಅದು ತಣಿಬೇಕು. ತಣಿದ ಮೇಲೆ ಇನ್ನೂ ಸ್ವಲ್ಪ ದಪ್ಪ ಆಗಿಬಿಡುತ್ತೆ. ಆವಾಗ ನಾವು ಒಂದು ಕವರ್ ಇಟ್ಕೊಂಡು ಅದರ ಮೇಲ್ಗಡೆ ಒಂದು ಸ್ಪೂನ್ ಸಹಾಯದಿಂದ ನಾವು ಅದು ಕವರಿಗೆ ಹಾಕೋಬೋದು. ನಾನು ಇವಾಗ ಬಿಸಿಲಲ್ಲಿ ಇಟ್ಕೊಂಡು ಮೇಲ್ಗಡೆ ಟೆರೇಸ್ ಮೇಲೆ ಇಟ್ಕೊಂಡಿದ್ದೀನಿ. ಅದ್ರ ಒಂದು ಕವರ್ ಇಟ್ಕೊಂಡು ಅದರ ಮೇಲ್ಗಡೆ ಈ ಥರ ಸ್ಪೂನ್ ಸಹಾಯದಿಂದ ಚಿಕ್ಕದಾಗಿ ಈ ಥರ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಚೆನ್ನಾಗಿ ಬಿಸಿಲಿದೆ ಇವಾಗ, ತುಂಬ ಬೇಗನೆ ಅದು ಒಣಗುತ್ತೆ. ಇಂಥ ಟೈಮಲ್ಲಿ ನಾವು ಈ ಥರ ಸಂಡಿಗೆ ಹಪ್ಪಳಗಳನ್ನೆಲ್ಲ ಮಾಡ್ಕೊಬಿಡಬೇಕು. ಜಾಸ್ತಿ ಸಮಯ ತಗೊಳ್ಳಲ್ಲ, ಬೇಗ ಅದು ಒಣಗಿಬಿಡುತ್ತೆ. ಇಂಥ ಬಿಸಿಲಿದೆ, ತುಂಬ ಬಿಸಿಲಿದೆ ಅಲ್ಲ, ಹಾಗಾಗಿ ಬೇಗ ಒಣಗಿಬಿಡುತ್ತೆ. ನೋಡಿ, ನಾವು ಈ ಥರ ಹಾಕ್ಕೊಂಡಿದ್ದೀವಿ. ಟೆರೆಸ್ ಮೇಲೆ ಹಾಕ್ಕೊಂಡ್ರೇ ಚೆನ್ನಾಗಿ ಬಿಸಿಲು ಬರುತ್ತೆ ಅಲ್ಲಿ, ಹಾಗಾಗಿ ಚೆನ್ನಾಗಿ ಒಣಗುತ್ತೆ. ಈ ಥರ ಒಂದು ಕವರ್ ಇಟ್ಕೊಂಡು ನಾವು ಈ ಥರ ಹಾಕ್ಕೊಂಡಿದ್ದೀವಿ. 1/4 kg ಸಾಬಕ್ಕಿಯಲ್ಲಿ ಎಷ್ಟೊಂದು ಸಂಡಿಗೆ ಆಗುತ್ತೆ ಅಲ್ವಾ. ನೋಡಿ, ಎಷ್ಟು ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬೋದು. ಹೊರಗಡೆ ತೊಗೊಬಂದು ನಾವು ಮಾಡ್ಕೊಂಡು ತಿನ್ನೋದಕ್ಕಿಂತ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದು ಫಸ್ಟ್ ಡೇ ನಾನು ಹಾಕಿರೋದು, ಫಸ್ಟ್ ಡೇ ಅದು ತೋರಿಸ್ತಾ ಇರೋದು. ಇದು ನೋಡಿ, ಇವಾಗ ಸೆಕೆಂಡ್ ಡೇ, 2ನೇ ದಿನಕ್ಕೆ ನೋಡಿ ಇಷ್ಟೊಂದು ಒಣಗಿಬಿಟ್ಟಿದೆ. ನೋಡಿ, ಈ ಥರ ಆರಾಮ್ಸೆ ತೆಗಿಬೋದು. ನೀವು ಉಲ್ಟಾ ಬೇಕಾದರೂ ಹಾಕೋಬೋದು, ಇಲ್ಲ ಹಾಗೇನೆ ಇಟ್ರೂ ಒಣಗುತ್ತೆ, ಏನು ತೊಂದರೆ ಇಲ್ಲ. ನೋಡಿ, ಈ ಥರ ಕವರ್ಗೆಲ್ಲ ಹಾಕಿದರೆ ಈ ಥರ ಆರಾಮ್ಸೆ ಬಂದುಬಿಡುತ್ತೆ. ಇದು ಸೆಕೆಂಡ್ ಡೇ ನಾನು ಒಣಗಿಸ್ತಾ ಇರೋದು. ಇದು 3ನೇ ದಿನ. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ, ಆರಾಮಾಗಿ ಒಣಗಿದೆ. ಆದ್ರೂ ಇವತ್ತು ಕೂಡ ಒಂದಿನ ಬಿಸಿಲಿಗೆ ಹಾಕಿದರೆ ನಾವು ಡಬ್ಬಕ್ಕೆಲ್ಲ ನೀಟಾಗಿ ಹಾಕಿ ಇಟ್ಕೋಬೋದು, ಹಾಳಾಗಲ್ಲ. ಇದು 3ನೇ ದಿನ. 3ನೇ ದಿನಕ್ಕೆ ಸಂಡಿಗೆ ರೆಡಿಯಾಗಿದೆ ನೋಡಿ. ನಾನು ಎಷ್ಟಿದೆ ಅಂತ ಕೌಂಟ್ ಮಾಡೋಕ್ಕೆ ಹೋಗಿಲ್ಲ, ಆದರೆ ಇಷ್ಟೊಂದು ಆಗಿದೆ, ತುಂಬಾ ಆಗಿದೆ. 1/4 kg ಸಾಬಕ್ಕಿಗೆ ತುಂಬಾ ಮಾಡ್ಕೊಂಬಿಡ್ಬೋದು, ಆರಾಮ್ಸೆ ಮನೆ ಯೂಸಿಗೆ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಸಂಡಿಗೆ ರೆಡಿಯಾಗಿದೆ. ಹುರಿದು ಹೇಗಾಗುತ್ತೆ ಅಂತ ನೋಡೋಣ ಅಲ್ವಾ. ಬಾಣಲಿಗೆ ಎಣ್ಣೆ ಕಾಯಿಸಿ ಇಟ್ಕೊಂಡಿದ್ದೀನಿ, ಇದಕ್ಕೆ ನಾನು ಸಂಡಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಆರಾಮ್ಸೆ ಮನೆಯಲ್ಲಿ ಮಾಡ್ಕೊಬಿಡ್ಬೋದು ನಾವು. ಇದೇ ರೀತಿಯಲ್ಲಿ ಹಲವು ಸಂಡಿಗೆಗಳನ್ನು ಯಾವ್ಯಾವ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡ್ಕೋಬೋದು. ಅದೆಲ್ಲವನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನನ್ನ ಈ ವಿಡಿಯೋನ ಫುಲ್ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.